ಪ್ಲಾನ್ ಏನಪ್ಪಾ ಅಂದ್ರೆ ನಿಮ್ ಮನೇಲಿ ನಿಮ್ ಹೆಂಡತಿ ಬೇರೆ ಅನ್ನ ಮಾಡಿದಳ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಲಕ್ಷ್ಮಿ ಉಪ್ಪಿನಕಾಯಿನೇ ಬಳಸಿ. ಪುಳಿಯೋಗರಿಗಿಂತ ಚಂದ, ಚಿತ್ರಾನ್ನಕ್ಕಿಂತಲೂ ಚಂದ. ನಿಮ್ ಹೆಂಡತಿ ಮಾಡೋ ಸಾಂಬಾರ್ಗಿಂತ ಲಕ್ಷ್ಮಿ ಉಪ್ಪಿನಕಾಯೇ ಶ್ರೇಷ್ಠ. ಬಾಕ್ಸ್ ಅಮ್ಮ ಬರೀ ಚಪಾತಿ ಮಾಡಿದಾರಾ? ಜೊತೆಗೆ ತಿನ್ನಕ್ಕೇನೂ ಇಲ್ವಾ? ಹಾಗಾದ್ರೆ ಲಕ್ಷ್ಮಿ ಉಪ್ಪಿನಕಾಯಿ ತಗೊಂಡ್ ಹೋಗಿ, ಮನೇಲೂ ತಿನ್ನಿ, ಕ್ಲಾಸ್ಗೂ ತಗೊಂಡ್ ಹೋಗಿ. ಲಕ್ಷ್ಮಿ ಉಪ್ಪಿನಕಾಯಿಗಳು ಟಿನ್ ಟಿನ್ ಟಿಡಿನ್. ರೀ ಭಾಗ್ಯಮ್ನವ್ರೆ, ಮನೇಲಿ ತುಂಬಾ ಕೆಲ್ಸನಾ? ನಿಮಗ್ ಸುಸ್ತಾಗ್ತಿದ್ಯಾ? ಮಕ್ಳಿಗೆ ಏನ್ ಮಾಡ್ಕೊಡೋದು ಅಂತ ಚಿಂತೆನಾ? ಫ್ರಿಡ್ಜ್ ನಲ್ಲಿ ದೋಸೆ ಹಿಟ್ಟಿದೆ ತಾನೆ, ಆದ್ರೆ ಬರೀ ದೋಸೆ ತಿನ್ನೋದು ಹೇಗೆ? ದೋಸೆ ಜೊತೆಗೆ ಬಳಸಿ ಲಕ್ಷ್ಮಿ ಉಪ್ಪಿನಕಾಯಿ. ಮನೇಲಿ ಲಕ್ಷ್ಮಿ ಉಪ್ಪಿನಕಾಯಿ ಇದ್ರೆ ನಿಮಗೆ ಟೆನ್ಷನ್ ಫ್ರೀ. ಸಾಕು ಸಾಕು ಸಾಕು, ನನಗೂ ಒಂದು ಅವಕಾಶ ಕೊಡಿ, ನಾನು ಒಂದು ಹೇಳ್ಬಿಡ್ತೀನಿ. ಹೆಂಡತಿ ಹಾಕೋದಕ್ಕೆ ಮನೇಲಿ ಹೆಂಡತಿ ವಡೆ ಮಾಡಿಲ್ವೇ? ಹೊರಗಡೆಯಿಂದ ಮಿಕ್ಸರ್ ತಂದಿಲ್ವೇ? ನೈಟಿ ಒಡ್ಕಳಿ, ಲಕ್ಷ್ಮಿ ಉಪ್ಪಿನಕಾಯಿ ನೆಕ್ಕಳಿ. ಲಕ್ಷ್ಮಿಯ ಉಪ್ಪಿನಕಾಯಿ ಅನ್ನೋ ಹೆಸರೇ ಚೆನ್ನಾಗಿದೆ ಕಣೋ ರಾಘವ. ಬೇಡಮ್ಮ, ಆ ಹೆಸರು ಬೇಡ. ಯಾಕಮ್ಮ ಲಕ್ಷ್ಮಿ? ನಮ್ ಯಾರ ಹೆಸರು ಬೇಡ, ಬೇರೆ ಏನಾದ್ರೂ ಇಡೋಣ. ಬೇರೆ ಏನ್ ಹೆಸರು ಇಡೋದು ಲಕ್ಷ್ಮು? ಲಕ್ಷ್ಮಮ್ಮ, ಹೇಗಿದ್ರು ಇಲ್ಲಿವರೆಗೂ ನಮ್ಮೆಲ್ಲ ನಡ್ಸ್ಕೊಂಡು ನಮ್ಗೆ ದಾರಿ ತೋರಿಸೋನು ಆ ಸಾಯಿನಾಥ, ಅವನ ಹೆಸರು ಇಟ್ಕೊಳ್ಳೋಣ. ಅಳಿ ಅಂತ ಹೇಳ್ತಾ ಇರೋದು ಸರಿಯಾಗಿದೆ ಲಕ್ಷ್ಮಿ. ಸರಿ ಲಕ್ಷ್ಮಿ, ಅದೇನ್ ಹೆಸರಿಡ್ಬೇಕು ಅಂತ ನೀನೇ ಹೇಳು. ಯಾರಿಗೂ ಮೋಸ ಮಾಡದೆ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿ ಜನ ನಮ್ಮ ಮೇಲೆ ಇಡೋ ನಂಬಿಕೆನ ಉಳಿಸ್ಕೋತೀವಿ ಅಂತ ಸಂಕಲ್ಪ ಮಾಡಿ, ಜೊತೆಗೆ ಆ ಸಾಯಿನಾಥನ್ ಬೆಂಬಲನೂ ಇರಲಿ ಅಂತ ಶ್ರೀ ಸಾಯಿ ಸಂಕಲ್ಪ ಅಂತ ಹೆಸರಿಟ್ರೆ ಹೇಗಿರುತ್ತೆ? ಹೌದೌದು, ಚೆನ್ನಾಗಿರುತ್ತೆ. ಲಕ್ಷ್ಮಮ್ಮ, ನೀನೆಲ್ಲೋ ಹೋಗ್ಬಿಟ್ಟೆ ಬಿಡು. ಏನ್ ಹೇಳ್ದೆ ಲಕ್ಷ್ಮಿ ನೀನು? ತುಂಬಾ ಚೆನ್ನಾಗಿದೆ. ಅಳಿ ಅಂದ್ರೆ ಅವಳನ್ನ ಯಾರು ಅಂದ್ಕೊಂಡಿದ್ದೀರಾ? ನನ್ನ ಸೊಸೆ ಸುಮ್ನೆನಾ? ಹುಷಾರ್ ಲಕ್ಷ್ಮಿ, ನೀನ್ ಬುದ್ಧಿವಂತಿಕೆ ಏನಾದ್ರೂ ಅಕ್ಕಪಕ್ಕದ ರಾಜ್ಯದವ್ರು ಗೊತ್ತಾಗ್ಬಿಟ್ರೆ ಸದ್ದಿಲ್ದಿದ್ದಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾವೆಲ್ಲ ಏನ್ ಮಾಡೋದು? ಐ ನೋ ಎಲ್ಲರಿಗೂ ಈ ಹೆಸರು ಇಷ್ಟ ಆಗಿದೆ ಅಂದಮೇಲೆ ನಾಳೆನೆ ಪೂಜೆ ಮಾಡಿ ಹೆಸರಿಟ್ಟು ಕೆಲಸ ಶುರು ಮಾಡೋಣ. ಏನಂತೀರಮ್ಮ? ಆಗ್ಲಮ್ಮ, ಎಲ್ಲ ಒಳ್ಳೇದಾಗುತ್ತೆ. ರೀ, ನೀವು ಧಾರಾಳವಾಗಿ ಆಗ್ಬೋದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.